ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕುಂದವಾಡ ಕೆರೆ ಆವರಣದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಏನು ಸರ್ಕಾರ ಮತ್ತು NGOs ಮತ್ತು SSK ಟ್ರಸ್ಟ್ ನಮ್ಮ ಮುನ್ಸಿಪಾಲಿಟಿ ವತಿಯಿಂದ ಮಹಾನಗರ ಪಾಲಿಕೆಯಿಂದ ಜೊತೆಗೆ ನಮ್ಮ SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗ್ನ ಎಲ್ಲ ಕಾಲೇಜಸ್ಸು ಟೀಮ್ ವೈಸು ಇವತ್ತು ಇಡೀ ಕುಂದವಾಡ ಕೆರೆ ಸುಮಾರು 4.4 ಕಿಲೋಮೀಟರ್ ಆವರಣದ ಕುಂದವಾಡ ಕೆರೆನ ಝೋನ್ ವೈಸ್ ಡಿವೈಡ್ ಮಾಡಿಕೊಂಡು ಇವತ್ತು ನೀವು ಕೂಡ ಸ್ವಚ್ಛತೆ ಮಾಡಿದ್ದೀರಾ. ಜೊತೆಗೆ ಇಲ್ಲಿರುವಂತಹ ವಾಕರ್ಸ್ ಅಸೋಸಿಯೇಷನ್ ರೆಪ್ರೆಸೆಂಟೇಷನ್ ನೀವು ಕೂಡ ಬಂದಿದ್ದೀರಾ, ಭಾಳ ಸಂತೋಷ ಆಗ್ತದೆ. ಜೊತೆಗೆ ಸುಮಾರು ಜನ ಪಬ್ಲಿಕ್ ಕೂಡ ಇನ್ನು 1 ಗಂಟೆ ಮುಂಚೆ ಕಾರ್ಯಕ್ರಮ ಆಗಿದ್ದರೆ ಅದ್ರ ಮೆರುಗೆ ಬೇರೆ ಇರೋದು. ಈ ಒಂದು ವ್ಯೂ ಕೂಡ ಅಷ್ಟೇ ಸೂಪರ್ಬ್ ಆಗೇ ಇರೋದು. ವಿ ಕುಡ್ ವಾಚ್ ದ ಸನ್ಸೆಟ್ ಆ್ಯಂಡ್ ದ ಕಲರ್ಸ್ ಆಫ್ ದ ಸ್ಕೈ ಆಲ್ಸೋ, ಈವ್ನಿಂಗ್ ಸ್ಕೈದು. ಸೊ ನಾನು ಈಗ ಸುಮಾರು 4 ರಿಂದ 5 ವರ್ಷ ಆಗಿದೆ ಕುಂದವಾಡ ಕೆರೆಗೆ ವಾಕ್ ಬಂದು. ಕೆರೆ ವಾಕ್ವೇ ಅಂತೂ ವೈಡನ್ ಆಗಿದೆ, ಬಟ್ ಸಾಕಷ್ಟು ಸಮಸ್ಯೆಗಳಿದಾವೆ ಇಲ್ಲಿ. ಬೆಂಚಸ್ಸಿನ ಸಮಸ್ಯೆ. ಆಮೇಲೆ ಇವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಹೇಳಿರೋದೇನು ಅಂದರೆ ಇನ್ನರ್ ಸರ್ಕಲ್ ಟುವರ್ಡ್ಸ್ ಅ ಲೇಕ್, ಅದರ ವ್ಯೂ ಕಂಪ್ಲೀಟ್ ಕ್ಲಾರಿಟಿ ಇರಬೇಕು. ನಮಗೆ ಆ ವ್ಯೂ ಚೆನ್ನಾಗಿರಬೇಕು. ಆಮೇಲೆ 3 ಎಂಟ್ರಿ ಪಾಯಿಂಟ್ಸ್ ಇದಾವೆ ಇಲ್ಲಿ. ಸಣ್ಣ ಗೇಟ್ ಇದೆ ಅಲ್ಲ, ವಿಕೆಟ್ ಗೇಟ್ ಥರ, ಅಲ್ಲಿ ಎಕ್ಸೈಸ್ ಇಕ್ವಿಪ್ಮೆಂಟ್ಸ್ ಹಾಕಿದ್ದೀರಾ, ಅದನ್ನು ಶಿಫ್ಟ್ ಮಾಡಿಕೊಂಡು ಕೆರೆ ಕಡೆ ಎಲ್ಲಿ ಪ್ಲ್ಯಾಟ್ಫಾರ್ಮ್ ಇದೆ, ಗಿಡಗಳಿಲ್ಲ, ಅಲ್ಲಿಗೆ ಅದನ್ನು ಶಿಫ್ಟ್ ಮಾಡಲಿಕ್ಕೆ 5 ರಿಂದ 8 ಇಕ್ವಿಪ್ಮೆಂಟ್. ಓಡಾಡುವಾಗ ಸ್ವಲ್ಪ ಫ್ರೀಯಾಗಿ ಓಡಾಡಿ. ಬೆಂಚಸ್ ಇದಾವೆ ಈ ಝೋನ್ನಲ್ಲಿ ಆನ್ ದ ರೈಟ್ ಸೈಡ್. ಸೊ ಆ ಬೆಂಚಸ್ನ ಶಿಫ್ಟ್ ಮಾಡಿಕೊಂಡು ಟುವರ್ಡ್ಸ್ ಲೇಕ್ ಸೈಡ್ ಹಾಕೋಣ ಅಂತ, ರೇರ್ ಸೈಡ್ ಬೇಡ. ಆಮೇಲೆ ಈಗ ಟಾಯ್ಲೆಟಿನ ಸಮಸ್ಯೆ ಇದೆ ಅಂತ ಯಾವಾಗಲೂ ಕೇಳಿ ಬಂದಿತ್ತು. ಸೊ ಈಗ ತಾನೇ ಭೂಮಿ ಪೂಜೆ ಕೂಡ ಮಾಡಿದ್ವಿ. ಮೆನ್ಸ್ ಆ್ಯಂಡ್ ವಿಮೆನ್ಸ್ ಟಾಯ್ಲೆಟ್ ಸಪ್ರೇಟ್ ಟಾಯ್ಲೆಟ್ ಬೇಕು, ಅದನ್ನು ಕೂಡ ಒಂದು ಪೇ ಆ್ಯಂಡ್ ಯೂಸ್ ಟೀಮಿಗೆ ಕೊಡೋಣ ಅಂತ. ಅದಾದಮೇಲೆ ಇಲ್ಲಿ ಅಸೋಸಿಯೇಷನ್ ಅವರು ನೀವು ಒಂದು ಮೆಂಬರ್ಶಿಪ್ ಇನ್ಕ್ರೀಸ್ ಮಾಡಿಕೊಂಡು ರೆಗ್ಯುಲರಾಗಿ ಯಾರು ವಾಕ್ ಮಾಡ್ತಾ ಇದ್ದಾರೆ ಒಂದು ಕಮಿಟಿ ಮಾಡಿಕೊಂಡು ಅಲ್ಲ, ನಮ್ದು ಏನಿದೆ ಹೇಳ್ತೀನಿ, ನೀವು ಮಾತಾಡುವಾಗ ನೀವು ಹೇಳಿಬಿಡ್ರಿ ಅದನ್ನು. ಸೊ ಕಮಿಟಿ ಮಾಡಿಕೊಂಡು ಒಂದು ಬಾಡಿ ಫಾರ್ಮ್ ಆಗಿ ರೆಗ್ಯುಲರಾಗಿ ನಿಮ್ಮ ಕುಂದುಕೊರತೆ ಏನೇನಿದೆ ಅಂತ ನಮ್ಮ ಗಮನಕ್ಕೂ ತೊಗೊಂಡು ಬಂದರೆ, ಐದರ್ ಅಂಡರ್ SPM ಆಯಿತು, ಫ್ರಮ್ ದ ಮುನ್ಸಿಪಾಲಿಟಿ ಕಮಿಷನರ್ ಮಹಾನಗರ ಪಾಲಿಕೆ ವತಿಯಿಂದ ನಾವು ಯಾವ ಫಂಡ್ಸ್ನ ಅಥವಾ ಪ್ರೈವೇಟ್ ಯಾರಾದರೂ ಸಂಸ್ಥೆನವರು ಅಂಡರ್ ದ CSR ಇಂಟ್ರೆಸ್ಟ್ ತೋರಿಸಿದ್ರೆ ಒಂದು ಓವರಾಲ್ ಪ್ರಾಜೆಕ್ಟ್ ಕುಂದವಾಡ ಲೇಕ್ ಅಂತ ಹೇಳಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಫಾರ್ ವಾಕರ್ಸ್ ಆ್ಯಂಡ್ ದ ಪೀಪಲ್ ಆಫ್ ದಾವಣಗೆರೆ ಅಂತ ಅಂಡರ್ ದ್ಯಾಟ್ ವರ್ಕ್ಸ್ ವಿಲ್ ಸಿ ಯಾವ್ಯಾವ ರೀತಿ ವರ್ಕ್ ಬೇಕಾಗುತ್ತೆ, ಎಸ್ಟಿಮೇಷನ್ ಎಷ್ಟಾಗುತ್ತೆ ಅಂದ್ಕೊಂಡು ವಿಲ್ ಟ್ರೈ ಟು ಇಂಪ್ರೊವೈಸ್ ದ ಎಂಟೈರ್ ಲೇಕ್ ಪ್ರಿಮೈಸಸ್. ಬಟ್ ಇನ್ನೊಂದು ಏನು ಅಂದರೆ, ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಮಕ್ಕಳು ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇರುವಂತಹ ಎಲ್ಲ ಸ್ಟೂಡೆಂಟ್ಸು, ಅವರ ಫ್ಯಾಕಲ್ಟಿ ಮೆಂಬರ್ಸು ಬಂದಿದ್ದಾರೆ. ಅವರು ಸೂಪರ್ವಿಷನಲ್ಲಿ ಇವತ್ತು ಲೇಕಿನ್ ಪ್ರಿಮೈಸಸ್ ಜೊತೆಗೆ ನಮ್ಮ ಮುನ್ಸಿಪಾಲಿಟಿ ಮಹಾನಗರ ಪಾಲಿಕೆಯಿಂದ SHA ಎಂಪ್ಲಾಯೀಸು, ಆಮೇಲೆ ಪೌರ ಕಾರ್ಮಿಕರು ಅವರು ಕೂಡ ಸಿಬ್ಬಂದಿಯವರು ಕೂಡ ಬಂದು ಕೈ ಜೋಡಿಸಿದ್ದಾರೆ. 1 ವಾರದಿಂದ ಕ್ಲೀನ್ ಮಾಡಿದ್ದಾರೆ ಈ ಜಂಗಲ್ನ. ಕ್ಲೀನ್ ಮಾಡಿ ಇವತ್ತು ನಾವು ನೋಡ್ತಾ ಇರೋದು ಐ ಥಿಂಕ್ 70% ಕ್ಲಿಯರ್ ಆಗಿದೆ, 80% ಕ್ಲಿಯರ್ ಆಗಿದೆ. ಬಿಫೋರ್ ಆ್ಯಂಡ್ ಆಫ್ಟರ್ 2 ತಿಂಗಳ ಹಿಂದೆ ಇದೇ ಲೇಕ್ನಲ್ಲಿ ನನ್ನ ಮಗಳು ಅವಳ ಫ್ರೆಂಡ್ ಜೊತೆ ವಾಕಿಂಗ್ ಬಂದು ಫೋಟೋಸ್ನೆಲ್ಲ ಹಾಕಿ, ನೀವು ಎಷ್ಟು ದಿನ ಆಯಿತು ಕುಂದವಾಡ ಕೆರೆಗೆ ಹೋಗಿ ನೋಡ್ರಿ ಯಾವ ಥರ ಇದೆ, ಒಂದು ಬೆಂಚ್ ಇಲ್ಲ ಕೂತ್ಕೋಬೇಕು ಅಂದರೆ, ಒಂದು ವ್ಯೂ ಇಲ್ಲ, ಎಲ್ಲ ಕಡೆಗೂ ಗಿಡ ಮರ ಬೆಳೆದಿದೆ ಅಂತ ಹೇಳಿ. ಸೊ ಅದಾದಮೇಲೆ ಕಮಿಷನರು DC ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡ್ಬಿಟ್ಟು ಅವರು, ಮೇಡಮ್ ನಾವು ಎವ್ರಿ 3 months 6 months ವಿಸಿಟ್ ಮಾಡ್ತಾ ಇದ್ದೀವಿ, ಬಟ್ ಈಗ ಮಳೆಗಾಲ ಬಂದ್ಬಿಟ್ಟು ಎಲ್ಲ ಜಂಗಲ್ ಬೆಳೆದಿದೆ, ಹಾಗಾಗಿ ವಿಲ್ ಆಲ್ಸೋ ಸ್ಟಾರ್ಟ್ ದಿಸ್ ಇನಿಷಿಯೇಟಿವ್ ಅಂತ ಹೇಳಿಕೊಂಡು ಎಂಟೈರ್ ಏರಿಯಾನ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. 2 months ಪ್ಲ್ಯಾನ್ ಮಾಡಿಕೊಂಡು ಫೇಸ್ ವೈಸ್ ಕ್ಲಿಯರ್ ಮಾಡಿ ಇವತ್ತು ಗ್ಲಾಸ್ ಹೌಸಿಗೂ ಕೂಡ ಒಂದು ವಿಕೆಟ್ ಗೇಟ್ ಹಾಕಿ ಅಲ್ಲಿ ಟಾಯ್ಲೆಟ್ ಆಕ್ಸೆಸ್ ಬೇಕು ಅಂತ ಹೇಳ್ತಾ ಇದ್ರು. ಸೊ ಒಂದು ಮಿನಿಮಮ್ ಫೀಸ್ ಚಾರ್ಜ್ ಮಾಡಿದರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಆವಾಗ ಮೇಂಟೆನೆನ್ಸ್ ಆಗುತ್ತೆ. ನೀವು ಕೂಡ ನಿಮ್ಮ ಐಡಿಯಾಸ್ನು ಶೇರ್ ಮಾಡಿರಿ. CSR ಇಂದ ಒಂದು ಅಮೌಂಟ್ ಇಟ್ಟು ರೆಗ್ಯುಲರ್ ಮೇಂಟೆನೆನ್ಸಿಗೆ, ವಾಚ್ಮೆನ್ ಆಯಿತು, ಗಾರ್ಡನಿಂಗ್ ವರ್ಕಿಗೆ, ಆಮೇಲೆ ಇಲ್ಲಿರೋ ಪಂಪ್ಸ್ ಆನ್ ಮಾಡೋದು, ಆಮೇಲೆ ಮಿನಿಮಮ್ ಪಬ್ಲಿಕ್ಕಿಗೂ ಆ ಒಂದು ಅವೇರ್ನೆಸ್ ಇರಬೇಕು.
ಇಂಥ ಜಾಗನ ನಾವು ಎಷ್ಟು ಪವಿತ್ರವಾಗಿ ಇಟ್ಕೋಬೇಕು ಅಂತ. ಎಲ್ಲದಲ್ಲಿ ಈಗ ಮಕ್ಳನ್ನ ಕೇಳ್ತಾ ಇದ್ದೆ, ನಿಮ್ಮ ಝೋನಲ್ಲಿ ಏನು ಕಂಪ್ಲೇಂಟ್ ಅಂತ. ಹಳೆ ಸ್ಲಿಪ್ಪರ್ಸ್ನ ಅಲ್ಲೇ ಬಿಟ್ಟು ಹೋಗ್ತಾರೆ, ಬಳೆಗಳು ಅಲ್ಲೇ ಹಾಕ್ತಾ ಇದ್ದಾರೆ. ಆಮೇಲೆ ಪ್ಯಾಕೆಟ್ಸು, ನನ್ನ ಕಾಲಿಗಂತೂ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್ ಬಂತು. ಆಫ್ಟರ್ ಇವನ್ ದ ಸ್ಟೂಡೆಂಟ್ಸ್ ಆರ್ ಕ್ಲೀನ್. ಸೊ ಇಷ್ಟೊಂದು ಡ್ರೈ ವೇಸ್ಟ್ ಇದೆ ವಿಚ್ ಕ್ಯಾನ್ ಬಿ ಈಸಿಲಿ ಪುಟ್ ಇನ್ ದ ಡಸ್ಟ್ಬಿನ್ಸ್. ಸೊ ಒಂದು ಪ್ರಾಪರ್ ಪ್ಲಾನಿಂಗ್ ಇಂದ ವೇರ್ ಇನ್ ಸಿವಿಲಿಯನ್ಸ್ ಆಲ್ಸೋ, ಇದು ಪಿಕ್ನಿಕ್ ಮಾಡೋ ಸ್ಥಳ ಅಲ್ಲ, ಇಲ್ಲಿ ವಾಕ್ ಮಾಡ್ಕೋಬೇಕು. ತಿಂದಿದ್ದನ್ನ ನಿಮ್ಮ ಕವರ್ನಲ್ಲಿ ಹಾಕ್ಕೊಂಡು ಬಾಸ್ಕೆಟ್ನಲ್ಲಿ ಹಾಕೋ ರೀತಿ ನೀವು ಸಿವಿಕ್ ರೆಸ್ಪಾನ್ಸಿಬಿಲಿಟಿನ ಸೀರಿಯಸ್ ಆಗಿ ತಗೊಂಡ್ರೆ ಈ ಪ್ರಿಮೈಸಸ್ ಕ್ಲೀನಾಗಿ ಇಟ್ಕೋಬೋದು. ಇದೇ ರೀತಿ ನಮ್ಮ ದಾವಣಗೆರೆಯಲ್ಲಿರುವಂತಹ ದೊಡ್ಡ ದೊಡ್ಡ ಪಾರ್ಕ್ಗಳನ್ನು ಆಯ್ಕೆ ಮಾಡಿಕೊಂಡು, ಎಂಟೈರ್ 45 ವಾರ್ಡ್ನಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿರುವಂತಹ ರೆಗ್ಯುಲರ್ ವಾಕರ್ಸ್ ಯಾರ್ಯಾರಿದ್ದಾರೆ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ಕ್ಲೀನಿಂಗ್ ಡ್ರೈವ್ ಅಂತ ಶುರು ಮಾಡೋಣ ಅಂದ್ಕೊಂಡಿದ್ದೀವಿ. ಒಟ್ಟಾರೆ ಇಲ್ಲಿರುವಂತಹ ಪಬ್ಲಿಕ್ಕಿಂದು ಸಾಕಷ್ಟು ಸಪೋರ್ಟ್ ಬೇಕಾಗಿದೆ ನಮಗೆ. ನಾವು ಒಂದ್ಸಲ ಮಾಡ್ಬೋದು, ಬಟ್ ರೆಗ್ಯುಲರ್ ಯೂಸ್ ಮಾಡೋದು ನೀವೇ. ಸೊ ಅದರಿಂದ ನೀವು ಅದನ್ನು ಸರಿಯಾಗಿ ಬಳಸ್ಕೊಳ್ರಿ ಅಂತ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಜೊತೆ ಕೈ ಜೋಡಿಸ್ರಿ. ನಮ್ಮ ನಗರ ಈಗೇನು ದಾವಣಗೆರೆ ಸಿಟಿ ನಂಬರ್ 1 ಇದೆ ಕರ್ನಾಟಕದಲ್ಲಿ, ಆಮೇಲೆ ಇಡೀ ಇಂಡಿಯಾದಲ್ಲಿ 32nd ಇದೆ. 32nd 32 ಇದೆ. ಸೊ ವಿಲ್ ಕ್ಲೈಮ್ ಹೈಯರ್ ಅಪ್ ದ ರಂಗ್. ಫಾರ್ ದ್ಯಾಟ್ ವಿ ನೀಡ್ ಈಚ್ ಒನ್ ಸಪೋರ್ಟ್ ಅಂತ ಹೇಳಿ ಮತ್ತೊಮ್ಮೆ ಇವತ್ತು ಕುಂದವಾಡ ಕೆರೆನ ಈ ಮಟ್ಟಕ್ಕೆ ಕ್ಲೀನ್ ಮಾಡಲಿಕ್ಕೆ ಕೈ ಜೋಡಿಸಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ.